ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬೇಕು, ಶಾಕಿಂಗ್ ನ್ಯೂಸ್ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಅವರು ನಮ್ಮ ಕರಾವಳಿ ಜನರನ್ನು ಮೂರ್ಖರನ್ನಾಗಿಸೋ ಪ್ರಯತ್ನ ಶತಪ್ರಯತ್ನ ಅಂತಲೇ ಹೇಳ್ಬೋದು ಮಾಡ್ತಾ ಇದ್ದಾರೆ. ಯಾಕಂದರೆ ಕರಾವಳಿಯ ಜನರು ಇವರಿಗೆ ಟಿ ಆರ್ ಪಿಗೆ ಅಥವಾ ಎಲ್ಲ ಒಂದು ಆ, ಯಾವುದೇ ಒಂದು ಇವರು ಪ್ರೋಗ್ರಾಮ್ ಮಾಡಲಿ, ಅಂದರೆ ಇವಾಗ ನೀವು ನೋಡಿರ್ಬೋದು ಗಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಡಿ ಕೆ ಡಿ ಆಗಿರ್ಬೋದು, ಅಥವಾ ಯಾವುದೇ ಮಜಾ ಟಾಕೀಸ್ ಯಾವುದೇ ಒಂದು ಪ್ರೋಗ್ರಾಮ್ ನೋಡಿ ನೀವು ಯಾವುದೇ ಚಾನಲ್ಗಳಲ್ಲಿ ಇವರಿಗೆ ಕರಾವಳಿಗರು ಬೇಕು. ಬಟ್ ಕೇವಲ ಟಿ ಆರ್ ಪಿಗೋಸ್ಕರ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ, ಈ ಬಾರಿಯ ಒಂದು ರಕ್ಷಿತನ ಜರ್ನಿ ಹೇಗಿತ್ತು ಅಂದರೆ, ತುಂಬ ಪೀಕ್ ಹೋದಾಗ ಅವಳನ್ನು ಕೆಳಗೆ ತುಳಿಯುವ ಪ್ರಯತ್ನಗಳು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು ಈ ಬಿಗ್ ಬಾಸ್ ಟೀಮ್ನವರು. ಸೊ ಅದಕ್ಕೆ ತಕ್ಕಂತೆ ಕಲರ್ಸ್ ಕನ್ನಡದವರು ಕೂಡ. ಸೊ ನಾನಿವಾಗ ಇವಾಗ ಒಂದು ಪೋಸ್ಟರ್ ನೋಡಿದೆ. ಇದರಲ್ಲಿ ಬಿಗ್ ಬಾಸ್ನ ಎಲ್ಲ ಒಂದು ಕಂಟೆಸ್ಟೆಂಟ್ ಗಿಲ್ಲಿ ಮತ್ತು ರಕ್ಷಿತ್ ಅವರನ್ನು ಹೊರತುಪಡಿಸಿ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಅವರ ಪೋಸ್ಟರ್ಗಳಾಗಿರ್ಬೋದು, ಅವರಿಗೆ ಒಂದು ಫ್ಯಾನ್ ಸಪೋರ್ಟ್ಸ್ ಆಗಿರ್ಬೋದು, ಮನೆ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಟಿ ವಿ ಹಾಕಿಬಿಟ್ಟು ತೋರಿಸ್ತಾರೆ. ಇಲ್ಲಿ ಅಶ್ವಿನಿ ಅವರದು ಒಂದು ವಿ ಟಿ ಅಂತ ಅಲ್ಲ, ಯಾರೋ ಒಂದು ರೆಕಾರ್ಡಿಂಗ್ ಮಾಡಿಬಿಟ್ಟು ಒಂದು ಪೋಸ್ಟ್ ಹಾಕಿದ್ದಾರೆ. ಧನುಷ್ ಗೌಡ ಅವ್ರದ್ದಿದೆ, ರಘು ಅವ್ರದ್ದಿದೆ, ನಮ್ಮ ಕಾವ್ಯ ಅವ್ರದ್ದು ಇದೆ. ಸೊ ನಮ್ಮ ಗಿಲ್ಲಿ ಮತ್ತು ರಕ್ಷಿತ್ ಅವರನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ನೀವು ಕಂಟಿನ್ಯೂ ಆಗಿ ನೋಡ್ತಾ ಬನ್ನಿ. ರಕ್ಷಿತ್ ಅವರ ಬಗ್ಗೆ ಮಾತ್ರ ಈ ಭೇದ ಭಾವ ಯಾಕೆ ಗೊತ್ತಾಗ್ತಾ ಇಲ್ಲ. ಈ ಕಿಚ್ಚ ಸುದೀಪ್ ಅವರು ಕೂಡ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ರಕ್ಷಿತಾ ಅವರಿಗೆ ಬೈದಷ್ಟು ಬೇರೆ ಯಾವ ಕಂಟೆಸ್ಟೆಂಟ್ಗೂ ಬೈದಿಲ್ಲ. ಸೊ ಯಾತಕ್ಕಾಗಿ ಇವಾಗ ಎಲ್ಲೋ ಇಲ್ಲಿ ರನ್ನರ್ ಅಂತೂ ಅಶ್ವಿನಿ ಗೌಡ ಅವರನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾಕಂದರೆ ಇಲ್ಲಿ ವೋಟಿಂಗ್ ಹೆಂಗೆ ಹೋಗ್ತಾ ಇದೆ ಅಂದರೆ, ವಿನ್ನರು ಗಿಲ್ಲಿ. ಸೊ ಇವರ ಪ್ರಕಾರ ವಿನ್ನರ್ ಇತ್ತು ಅಶ್ವಿನಿ ಗೌಡ ಅವರು. ಇಲ್ಲಿಂದ ಈಗ ರನ್ನರಿಗೆ ಬಂದಿದ್ದಾರೆ ಅಶ್ವಿನಿ ಗೌಡ ಅವರು. ಸೊ ಇಲ್ಲಿ ಏನಾಗ್ತಾ ಇದೆ, ವೋಟಿಂಗು ಗಿಲ್ಲಿಯವರನ್ನು ಬಿಟ್ಟರೆ ರಕ್ಷಿತಾ ಅವ್ರದ್ದು ಟಾಪಲ್ಲಿದೆ. ಸೊ ರಕ್ಷಿತಾ ಅವರನ್ನು ಇವಾಗ ರನ್ನರ್ ಅಪ್ ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ಲ. ಅದಕ್ಕೋಸ್ಕರ ಇವರು ಅಶ್ವಿನಿ ಅವರನ್ನು ಫುಲ್ಲು ಪೀಕಲ್ಲಿ ತೋರಿಸ್ಬಿಟ್ಟು ನಮ್ಮ ರಕ್ಷಿತಾ ಅವರನ್ನು ಫುಲ್ಲು ನೆಗೆಟಿವ್ ಶೇಡಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನಮ್ಮ ಮಂಗಳೂರವರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನಮ್ಮ ಈ ಒಂದು ಕಲರ್ಸ್ ಕನ್ನಡವನ್ನು ಚಾಲೆಂಜ್ ಆಗಿ ತೊಗೊಳ್ಬಿಟ್ಟು ನಾವು ಹೈಯೆಸ್ಟಾಗಿ ಓಟು ಹಾಕಬೇಕು ನಮ್ಮ ರಕ್ಷಿತಾ ಅವರಿಗೆ. ಸೊ ಬಿಟ್ಕೊಡ್ಬಾರ್ದು ಅನ್ನೋ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಇದರ ಮೂಲಕ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಆಲ್ಮೋಸ್ಟ್ ಎಲ್ಲರೂ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಅವರಿಗೆ. ಸೊ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಅವರನ್ನು ಕಂಪೇರ್ ಮಾಡಿದಾಗ ನನಗೆ ಎಲ್ಲೋ ರಕ್ಷಿತಾ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ತುಂಬ ಅವರಿಗೆ ಅನ್ಯಾಯ ಆಗಿದೆ ಅಂತ ನನ್ನ ಪ್ರಕಾರ ನನ್ನ ಒಂದೊಂದು ಅಭಿಪ್ರಾಯ. ಸೊ ಅದಕ್ಕಾಗಿ ಎಲ್ಲರೂ ರಕ್ಷಿತಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಈ ಒಂದು ವಿಡಿಯೋದ ಮೂಲಕ. ಸೊ ದಯವಿಟ್ಟು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿ. ರನ್ನರಲ್ಲಿ ಇವಾಗ ಸ್ವಲ್ಪ ಕನ್ಫ್ಯೂಷನ್ ಬಿಗ್ ಬಾಸ್ ಟೀಮಲ್ಲಿ ಇದೆ ಅನ್ನೋದೊಂದು 100% ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.